ನಮಸ್ಕಾರ ಸ್ನೇಹಿತರೆ. ಇದು ನಡೆದಿದ್ದು 2016 ಜನವರಿ 6ರಂದು ಇಂಡೋನೇಷಿಯಾದ ಜಕಾರ್ತಾ ನಗರದಲ್ಲಿ. ಅಲ್ಲಿನ ಒಂದು ಹೆಸರಾಂತ ಕ್ಯಾಫೆಯಲ್ಲಿ ಯುವತಿಯೊಬ್ಬಳು ತನ್ನ ಇಬ್ಬರು ಗೆಳತಿಯರಿಗಾಗಿ ಕಾಯುತ್ತಿರುತ್ತಾಳೆ. ಸಂಜೆ ಸರಿಯಾಗಿ 5:16 ಎಂಬಿಕೆ ಅವಳಿಬ್ಬರು ಗೆಳತಿಯರು ಅಲ್ಲಿಗೆ ಬರುತ್ತಾರೆ. ಇವರು ಮೂವರು ಆತ್ಮೀಯ ಸ್ನೇಹಿತೆಯರು. ಆದರೆ ಸುಮಾರು 1 ವರ್ಷದಿಂದ ಭೇಟಿಯಾಗಿರಲಿಲ್ಲ. ಹಾಗಾಗಿ ಮಾತನಾಡಲು ಸಾಕಷ್ಟು ವಿಷಯಗಳಿದ್ದವು. ಅದಕ್ಕೆ ಕಾಫಿ ಕುಡಿಯುತ್ತಾ ಹರತೆ ಹೊಡೆಯೋಣ ಎಂದು ತೀರ್ಮಾನ ಮಾಡುತ್ತಾರೆ. 27 ವರ್ಷದ ಮಿರ್ನಾ ಟೇಬಲ್ ಮೇಲಿದ್ದ ಐಸ್ ಕಾಫಿಯನ್ನು ಕುಡಿಯಲು ಶುರು ಮಾಡಿದಳು. ಆದರೆ ಒಂದು ಸಿಪ್ ಕುಡಿದ ತಕ್ಷಣವೇ ಈ ಕಾಫಿ ಸರಿಯಿಲ್ಲ ಎಂದು ತನ್ನ ಗೆಳತಿಗೆ ಹೇಳಿದಳು. ಅವಳ ಗೆಳತಿ ಆ ಕಾಫಿ ಕಪ್ ತೆಗೆದುಕೊಂಡು ವಾಸನೆ ನೋಡುತ್ತಿದ್ದಳು. ಅಷ್ಟರಲ್ಲಿ ಕೇವಲ ಒಂದು ಸಿಪ್ ಕುಡಿದ ಮಿರ್ನಾಗೆ ಬಾಯಿ ಸುಡಲು ಶುರುವಾಯಿತು. ಉಸಿರಾಟಕ್ಕೂ ತೊಂದರೆಯಾಯಿತು. ಮುಂದಿನ ಕ್ಷಣವೇ ಅವಳ ದೇಹ ಸಂಪೂರ್ಣವಾಗಿ ನಡುಗಲು ಶುರುವಾಯಿತು. ಹಠಾತ್ತಾಗಿ ಅವಳು ಕುರ್ಚಿಯಲ್ಲೇ ಕುಸಿದು ಬಿದ್ದಳು. ಕೆಲವೇ ಸೆಕೆಂಡುಗಳಲ್ಲಿ ಅವಳ ಬಾಯಿಂದ ನೊರೆ ಬರಲು ಶುರುವಾಯಿತು. ನಾನು ಹೇಳಿದ ಈ ಎಲ್ಲ ಘಟನೆಗಳು ಕೇವಲ 1 ನಿಮಿಷಕ್ಕೂ ಕಡಿಮೆ ಸಮಯದಲ್ಲಿ ನಡೆದವು. ಇದನ್ನೆಲ್ಲ ನೋಡಿದ ಅವಳ ಗೆಳತಿ ಗಾಬರಿಯಿಂದ 11-2ಕ್ಕೆ ಕಾಲ್ ಮಾಡಿ ಎಂದು ಕೂಗಿದಳು. ಆ ಶಬ್ದ ಕೇಳಿ ಕ್ಯಾಫೆಯ ಮ್ಯಾನೇಜರ್ ಮತ್ತು ಇನ್ನೂ ಕೆಲವರು ಓಡಿಬಂದರು. ಮ್ಯಾನೇಜರ್ ಮಿರ್ನಾ ಮುಖಕ್ಕೆ ನೀರು ಸಿಂಪಡಿಸಿದರೂ ಅವಳು ಕಣ್ಣು ತೆರೆಯಲೇ ಇಲ್ಲ. ಕ್ಯಾಫೆಯಲ್ಲಿ ಆತಂಕ ಹೆಚ್ಚಾಯಿತು. ಆಂಬ್ಯುಲೆನ್ಸ್ ಬರುವ ಸಮಯದಲ್ಲಿ ಇವಳಿಗೆ ಮೊದಲೇ ಏನಾದರೂ ಅನಾರೋಗ್ಯ ಇತ್ತೇನೋ ಎಂದು ಕೆಲವರು ಅಂದುಕೊಂಡರು. ಆದರೆ ಅಲ್ಲಿಯೇ ಇದ್ದ ಜೆಸಿಕಾ ಮ್ಯಾನೇಜರ್ ಅವರನ್ನು ನೋಡಿ, ಕಾಫಿಗೆ ನೀನು ಏನು ಮಿಕ್ಸ್ ಮಾಡಿದ್ದೀಯಾ ಎಂದು ನೇರವಾಗಿ ಪ್ರಶ್ನಿಸಿದಳು. ಇದನ್ನು ಕೇಳಿ ಮ್ಯಾನೇಜರ್ ಅವರು ದಂಗಾದರು. ಅವರು ಯಾವುದನ್ನೂ ಹೇಳದೆ ಕಾಫಿ ಕಪ್ಪನ್ನು ಒಳಗೆ ತೆಗೆದುಕೊಂಡು ಹೋದರು. ಆಸ್ಪತ್ರೆಗೆ ಸುದ್ದಿ ತಲುಪುತ್ತಿದ್ದಂತೆ ಮಿರ್ನಾಳ ಪತಿ, ಅಕ್ಕ ಮತ್ತು ತಂದೆ ಎಲ್ಲರೂ ಆತಂಕದಿಂದ ಅಲ್ಲಿಗೆ ಬಂದರು. ವೈದ್ಯರು ಮಿರ್ನಾಳನ್ನು ಉಳಿಸಲು ಹರಸಾಹಸ ಪಟ್ಟರೂ ದುರದೃಷ್ಟವಶಾತ್ ಸಾಧ್ಯವಾಗಲಿಲ್ಲ. ಸಂಜೆ ಸುಮಾರು 6:30ಕ್ಕೆ ಮಿರ್ನಾ ಸಾವನ್ನಪ್ಪಿದಳು. ವೈದ್ಯರು ಉಸಿರುಗಟ್ಟುವಿಕೆಯಿಂದ ಸಾವು ಎಂದು ಪ್ರಾಥಮಿಕ ವರದಿ ನೀಡಿದರು. ಆದರೆ ಮಿರ್ನಾಳ ತಂದೆಯವರು ಹೇಳಿದ್ದು, ಇದಕ್ಕೂ ಮೊದಲು ಅವಳಿಗೆ ಇಂತಹ ಯಾವುದೇ ಸಮಸ್ಯೆ ಇರಲಿಲ್ಲ. ಹಾಗಿದ್ದರೆ ಕಾಫಿ ಕುಡಿದ ತಕ್ಷಣ ಹೀಗಾಗಲು ಹೇಗೆ ಸಾಧ್ಯ ಎಂದು ಅವರು ಮಿರ್ನಾಳ ಗೆಳತಿ ಜೆಸಿಕಾಳ ಮೇಲೆ ಅನುಮಾನ ವ್ಯಕ್ತಪಡಿಸಿದರು. ಏಕೆಂದರೆ ಈ ಭೇಟಿಯನ್ನು ಏರ್ಪಡಿಸಿದ್ದೇ ಜೆಸಿಕಾ ಆಗಿದ್ದಳು. ಪೊಲೀಸರು ತನಿಖೆ ಆರಂಭಿಸಿದರು. ಮೊದಲು ಕ್ಯಾಫೆಗೆ ಹೋಗಿ ಕಾಫಿಯನ್ನು ಪರೀಕ್ಷಿಸಿದಾಗ ಅದರಲ್ಲಿ ಸಯನೈಡ್ ಬೆರೆತಿರುವುದು ಪತ್ತೆಯಾಯಿತು. ಪೋಸ್ಟ್ಮಾರ್ಟಂ ವರದಿ ಕೂಡ ಸಯನೈಡ್ ಕಾರಣದಿಂದಲೇ ಸಾವು ಸಂಭವಿಸಿದೆ ಎಂದು ಖಚಿತಪಡಿಸಿತು. ಈಗ ಜೆಸಿಕಾ ಇದನ್ನು ಮಾಡಿದ್ದಾಳೋ ಇಲ್ಲವೋ ಎಂಬುದನ್ನು ಪತ್ತೆ ಹಚ್ಚಲು ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದರು. ದೃಶ್ಯಾವಳಿಗಳಲ್ಲಿ ಒಂದು ಮುಖ್ಯ ವಿಷಯ ಗಮನಕ್ಕೆ ಬಂದಿತು. ಮಧ್ಯಾಹ್ನ 3:30ಕ್ಕೆ ಜೆಸಿಕಾ ಕ್ಯಾಫೆಗೆ ಬಂದಿದ್ದಳು. ಆರ್ಡರ್ ನೀಡಿ ಹೊರಬಂದವಳು ಸುಮಾರು 45 ನಿಮಿಷಗಳ ನಂತರ 3 ಶಾಪಿಂಗ್ ಬ್ಯಾಗ್ಗಳ ಜೊತೆ ಮತ್ತೆ ಬಂದಳು. ತಾನು ಕಾಯ್ದುರಿಸಿದ್ದ ಟೇಬಲ್ ಬಳಿ ಕುಳಿತಳು. 4:24ಕ್ಕೆ ಕಾಫಿ ಟೇಬಲ್ಗೆ ಬಂದಿತು. ಆದರೆ ಜೆಸಿಕಾ ಯಾವಾಗ ಸಯನೈಡ್ ಬೆರೆಸಿದಳು ಎನ್ನುವುದು ಕ್ಯಾಮೆರಾದಲ್ಲಿ ಸರಿಯಾಗಿ ಸೆರೆಯಾಗಲಿಲ್ಲ. ಏಕೆಂದರೆ ಅವಳು ತಂದಿದ್ದ ಶಾಪಿಂಗ್ ಬ್ಯಾಗ್ಗಳು ಕಾಫಿ ಕಪ್ಪನ್ನು ಸಂಪೂರ್ಣವಾಗಿ ಮರೆಮಾಚಿದ್ದವು. ಇನ್ನೊಂದು ಆಘಾತಕಾರಿ ವಿಷಯವೆಂದರೆ ಮಿರ್ನಾ ಒದ್ದಾಡುತ್ತಿದ್ದಾಗ ಜೆಸಿಕಾ ಏನೂ ಆಗಿಲ್ಲ ಎನ್ನುವಂತೆ ಶಾಂತವಾಗಿ ನಿಂತಿದ್ದಳು. ಪೊಲೀಸರಿಗೆ ಅನುಮಾನ ಬಂದು ಪರೀಕ್ಷಿಸಿದಾಗ ತಿಳಿದಾದುದೇನೆಂದರೆ ಜೆಸಿಕಾ ಕ್ಯಾಫೆಗೆ ಮುಂಚಿತವಾಗಿಯೇ ಬಂದು ಸಿಸಿಟಿವಿ ಕ್ಯಾಮೆರಾಗಳು ಎಲ್ಲೆಲ್ಲಿವೆ ಎಂಬುದನ್ನು ಗಮನಿಸಿದ್ದಳು. ಕಡಿಮೆ ಕ್ಯಾಮೆರಾ ವ್ಯಾಪ್ತಿಯಿರುವ ಟೇಬಲನ್ನೇ ಅವಳು ಆಯ್ಕೆ ಮಾಡಿಕೊಂಡಿದ್ದಳು. ಈ ಸಾಕ್ಷ್ಯಾಧಾರಗಳ ಮೇಲೆ ಜೆಸಿಕಾಳನ್ನು ಬಂಧಿಸಲಾಯಿತು. ಈಗ ದೊಡ್ಡ ಪ್ರಶ್ನೆಯೆಂದರೆ ಜೆಸಿಕಾ ಯಾಕೆ ಮಿರ್ನಾವನ್ನು ಕೊಲ್ಲಬೇಕು? ಇವರಿಬ್ಬರ ಸ್ನೇಹ ಮತ್ಸರವಾಗಿ ಬದಲಾದ ಕಥೆ ತುಂಬಾ ಆಳವಾಗಿದೆ. ಮಿರ್ನಾ ಮತ್ತು ಜೆಸಿಕಾ ಆಸ್ಟ್ರೇಲಿಯಾದಲ್ಲಿ ಒಟ್ಟಿಗೆ ಓದಿದ ಆತ್ಮೀಯರು. ಸುಮಾರು 8-10 ವರ್ಷಗಳ ಕಾಲ ಅವರ ಸ್ನೇಹ ಹಾಲಿನಂತೆ ಶುದ್ಧವಾಗಿತ್ತು. ಆದರೆ ಆ ಸ್ನೇಹದಲ್ಲಿ ಬಿರುಕು ಮೂಡಿದ್ದು 2015ರಲ್ಲಿ ನಡೆದ ಒಂದು ಸಣ್ಣ ಘಟನೆಯಿಂದ. ಆಸ್ಟ್ರೇಲಿಯಾದಲ್ಲಿ ಜೆಸಿಕಾ ಒಬ್ಬ ವ್ಯಕ್ತಿಯನ್ನು ಗಾಢವಾಗಿ ಪ್ರೀತಿಸುತ್ತಿದ್ದಳು. ಆದರೆ ಆತ ಸರಿಯಾದವನಲ್ಲ ಎಂಬುದು ಮಿರ್ನಾಳಿಗೆ ತಿಳಿದಿತ್ತು. ಮಿರ್ನಾ ನೇರವಾಗಿ, ಜೆಸಿಕಾ, ಈತ ನಿನಗೆ ಸರಿಯಾದವನಲ್ಲ, ಅವನು ಡ್ರಗ್ ಅಡಿಕ್ಟ್, ಕೂಡಲೇ ಅವನಿಂದ ದೂರ ಇರು ಎಂದು ಬುದ್ಧಿಮಾತು ಹೇಳಿದಳು. ಆದರೆ ಜೆಸಿಕಾಗೆ ಇದು ಅವಮಾನವಂತೆ ಭಾಸವಾಯಿತು. ಅದಾದ ಮೇಲೆ ಮಿರ್ನಾ ಇಂಡೋನೇಷಿಯಾಗೆ ಮರಳಿ ಅತ್ಯಂತ ಸುಂದರವಾಗಿ ಮದುವೆಯಾಗಿ ಸುಖೀ ಜೀವನ ಕಟ್ಟಿಕೊಂಡಳು. ಇತ್ತ ಆಸ್ಟ್ರೇಲಿಯಾದಲ್ಲಿದ್ದ ಜೆಸಿಕಾಳ ಜೀವನ ನರಕದಂತಾಯಿತು. ಅವಳ ಪ್ರೇಮಿ ಅವಳನ್ನು ವಂಚಿಸಿದ, ಕೆಲಸ ಹೋಯಿತು. ಅಷ್ಟೇ ಅಲ್ಲದೆ ಅವಳ ಮೇಲೆ ಹಲವಾರು ಪೊಲೀಸ್ ಕೇಸುಗಳು ದಾಖಲಾದವು. ಅವಳು 4 ಬಾರಿ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದಳು. ಜೆಸಿಕಾ ಸೋಷಿಯಲ್ ಮೀಡಿಯಾದಲ್ಲಿ ಮಿರ್ನಾಳ ಸುಖೀ ಜೀವನದ ಫೋಟೋಗಳನ್ನು ನೋಡಿ ಮತ್ಸರ ಪಡತೊಡಗಿದಳು. ನನ್ನ ಜೀವನ ಹಾಳಾಗಿದೆ, ಮಿರ್ನಾ ಜೀವನ ಮಾತ್ರ ಸುಖವಾಗಿದೆಯೇ ಎನ್ನುವ ದ್ವೇಷ ಅವಳಲ್ಲಿ ಮೊಳಕೆ ಹೊಡೆಯಿತು.
ತನ್ನ ಸೋಲಿಗೆ ಮಿರ್ನಾಳ ಆ ಮಾತುಗಳೇ ಕಾರಣ ಎಂದು ನಂಬಿದ ಜೆಸಿಕಾ ಅವಳನ್ನು ಕೊಲ್ಲಲು ಸಂಚು ರೂಪಿಸಿ ಇಂಡೋನೇಷಿಯಾಗೆ ಬಂದಳು. ಕೋರ್ಟ್ನಲ್ಲಿ ಜೆಸಿಕಾ ಪರವಾಗಿ ಖ್ಯಾತ ವಕೀಲರಾದ ಆಟ್ಟೋ ಅವರು ಅತ್ಯಂತ ಚತುರತೆಯಿಂದ ವಾದ ಮಂಡಿಸಿದರು. ಅವರ ವಾದದಲ್ಲಿ ದೇಹದಲ್ಲಿ ಪತ್ತೆಯಾದ ಸಯನೈಡ್ ಪ್ರಮಾಣ ತುಂಬಾನೇ ಕಡಿಮೆಯಿತ್ತು, ಹಾಗಾಗಿ ಇದು ಸ್ಟ್ರೋಕ್ನಿಂದ ಸಂಭವಿಸಿದ ಸಾವು ಇರಬಹುದು ಎಂದು ತಿಳಿಸಿದರು. ಅಷ್ಟೇ ಅಲ್ಲದೆ ಗೌರವಾನ್ವಿತ ವಕೀಲರು ಕೋರ್ಟ್ನಲ್ಲಿಯೇ ಆ ಕಾಫಿ ಕಪ್ ತೆಗೆದುಕೊಂಡು ವಾಸನೆ ನೋಡಿದರು. ಆದರೂ ಅವರಿಗೆ ಏನೂ ತೊಂದರೆಯಾಗಲಿಲ್ಲ. ಇದರಿಂದ ಈ ಪ್ರಕರಣವು ಅತ್ಯಂತ ಜಟಿಲವಾಯಿತು. ಆದರೆ ಮಿರ್ನಾಳ ಪರ ವಕೀಲರು ಜೆಸಿಕಾಳ ಈ ದ್ವೇಷದ ಹಿನ್ನೆಲೆಯನ್ನು ಕೋರ್ಟ್ ಮುಂದೆ ಸಾಬೀತುಪಡಿಸಿದರು. ಸೈಕಾಲಜಿಸ್ಟ್ಗಳ ಪ್ರಕಾರ ಜೆಸಿಕಾಳ ವರ್ತನೆ ಮತ್ತು ಅವಳ ನಗು ಅವಳ ತಪ್ಪನ್ನು ತೋರಿಸುತ್ತಿತ್ತು. ಕೊನೆಗೂ ನ್ಯಾಯಾಧೀಶರು ಎಲ್ಲಾ ಅಂಶಗಳನ್ನು ಪರಿಗಣಿಸಿ 2016 ಅಕ್ಟೋಬರ್ 18ರಂದು ಜೆಸಿಕಾಳಿಗೆ 20 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದರು. ಇಂದಿಗೂ ಈ ಪ್ರಕರಣದ ಬಗ್ಗೆ ಒಂದು ಪ್ರಶ್ನೆ ಉಳಿದಿದೆ: ನಿಜವಾಗಲೂ ಜೆಸಿಕಾ ಕೊಲೆ ಮಾಡಿದ್ದಾಳೋ ಅಥವಾ ಅವಳು ನಿರ್ದೋಷಿಯೋ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ರಹಸ್ಯಮಯ ಕೇಸುಗಳಿಗಾಗಿ ನಮ್ಮ ಕ್ರೈಮ್ ಡೈರಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.